ಹಾಂ ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿಪ್ಪ ಅಡ್ವಾನ್ಸ್ ಟ್ಯಾಕ್ಸ್ ಏನು ರೀ ಮೀನಿಂಗ್ ಏನೈತ್ರಿಪ್ಪ ನಿಮಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟ್ ಐತ್ರಿ ನನಗೆ ನಿಮಗೆ ಡೀಪ್ ಆಗಿ ಹೇಳಬೇಕು ಸ್ಟಾರ್ಟಿಂಗಿಂದ A to Z ಹೇಳಬೇಕಂದ್ರೆ ಭಾಳ ಇಂಟ್ರೆಸ್ಟ್ ಐತ್ರಿ ಬಟ್ ನಂದು ಇಂಟ್ರೆಸ್ಟ್ ಈಗ ಉಪಯೋಗ ಇಲ್ಲ ಏನು ಫಾಲ್ತು ಐತ್ರಿ ಈಗ ಯಾಕಂದರೆ ನಾಳೆ ಎಕ್ಸಾಮ್ ಐತ್ರಿ ನಿಮ್ದು ಓಕೆ ಅದ ಎಕ್ಸಾಮ್ ಸಂಬಂಧ ಈಗ ಬೇಡ ಏನು ಬರೀ ಓನ್ಲಿ ಕ್ವಶನ್ಸ್ ಡಿಸ್ಕಸ್ ಮಾಡೋಣ್ರಿ ವಿತ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡೋಣ್ರಿ ಸಾಕ್ರಿ ಮೇ ಬಿ ಫಾರ್ ನೆಕ್ಸ್ಟ್ ಬ್ಯಾಚ್ ಇಫ್ ಪಾಸಿಬಲ್ ಐ ವಿಲ್ ಟೇಕ್ ಈಗ ನಮಗೆ ಈಗ ಫಾರ್ ನಾ ವಿ ವಿಲ್ ಡಿಸ್ಕಸ್ ಓನ್ಲಿ ಪ್ರಾಬ್ಲಮ್ಸ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಬರ್ರಿ ಕ್ವಶನ್ ನಂಬರ್ 1 ಅಡ್ವಾನ್ಸ್ ಟ್ಯಾಕ್ಸ್ ಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ್ರಿ ಕ್ವಶನ್ ನಂಬರ್ 1 ಎ ಪ್ರೈವೇಟ್ ಲಿಮಿಟೆಡ್ Bangalore estimated its tax payable in advance at rupees 10 lakh. Total amount ಎಷ್ಟು ಕೊಡಬೇಕಂದ್ರೆ advance tax 10 lakh. For the assessment year 23-24, it has made the following payments. Assessment year ಏನ್ರಿ 23-24. ಓಕೆ ಪೇಮೆಂಟ್ಸ್ 4 ಪೇಮೆಂಟ್ಸ್ ರೀಪ್ಪ 4 ಕ್ವಾರ್ಟರ್ಸ್ ಗೊತ್ತೈತೆ ನಿಮಗೆ ಕ್ವಾರ್ಟರ್ಸ್ ಆ ಕ್ವಾರ್ಟರ್ಸ್ ಅಲ್ಲ ಮತ್ತು ಈ ಕ್ವಾರ್ಟರ್ಸ್ 15th June 2022 rupees 1 lakh, 15th September 2022 rupees 2 lakh, 15th December 2022 rupees 3 lakh, 15th March 2023 ಎಷ್ಟು ಕೊಡ್ತಾರೆ ನಮಗೆ ಗೊತ್ತಿಲ್ಲ ಅದು ನಾವು ಫೈಂಡ್ ಔಟ್ ಮಾಡಬೇಕು ಈಗ ಕ್ಯಾಲ್ಕುಲೇಟ್ ದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಈಚ್ ಡ್ಯೂ ಡೇಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ ಬರೀ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಸಿಂಪಲ್ ಐತ್ರಿ ಕ್ವಶನ್ वही तो सोल्यूशन ईजी है हाँ समझ में आया क्वेश्चन आपको क्या है अभी एडवांस टैक्स डिस्कस कर रहे हैं हम लोग एडवांस टैक्स ए प्राइवेट लिमिटेड बैंगलोर एस्टिमेटेड इट्स टैक्स पेबल इन एडवांस हाँ देखो यहाँ पे एक ए प्राइवेट लिमिटेड का क्या है टैक्स पे एडवांस टैक्स पे करने का है एडवांस टैक्स पे करने का कितना है 10 लाख रुपीस पे करने का है उसका एडवांस टैक्स अमाउंट कितनी 10 लाख वो 10 लाख उन्हें 4 इंस्टॉलमेंट्स में से कैसे पे करना करके क्वेश्चन पूछ रहा तुम्हारे को फॉर द असेसमेंट ईयर 23-24 4 इंस्टॉलमेंट्स है नहीं यहाँ पे वो 10 लाख ऐसे 4 इंस्टॉलमेंट्स में कैसे कितना पे करना फर्स्ट इंस्टॉलमेंट में कितना पे करना सेकंड में कितना पे करना थर्ड में कितना पे करना फोर्थ में कितना पे करना करके पूछ रहा तुम्हारे कौन है ಕ್ಯಾಲ್ಕುಲೇಟ್ ದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಈಚ್ ಡೇಟ್ ये मालूम करो ಪುಚ್ಚರೋನೆ ತಿಳಿತ್ರಿ ನಿಮಗೆ ಟೋಟಲ್ ಅಮೌಂಟ್ 10 ಲಕ್ಷ ಐತ್ರಿ ಅದು 10 ಲಕ್ಷ 4 ಇನ್ಸ್ಟಾಲ್ಮೆಂಟ್ಸ್ ಒಳಗೆ ಎಷ್ಟು ಡಿವೈಡ್ ಮಾಡ್ಬೇಕ್ರಿಪ್ಪ ಫಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಎಷ್ಟು ಕೊಡ್ಬೇಕು ಸೆಕೆಂಡ್ಗೆ ಥರ್ಡ್ ಫೋರ್ತ್ ಎಷ್ಟು ಕೊಡ್ಬೇಕ್ರಿಪ್ಪ 10 ಲಾಕ್ ಐತ್ರಿ ಟೋಟಲ್ ಎಷ್ಟು ಕೊಡ್ಬೇಕ್ರಿ ಅಂತ ಇದು ಐತ್ರಿ ಕ್ವಶನ್ ಇದು ಸಿಂಪಲ್ ಐತ್ರಿ ಶುರು ಮಾಡೋಣ್ರಿ ಓಕೆ ಐ ವಿಲ್ ಡ್ರಾ ದ ಟೇಬಲ್ ಈಗ ಬರ್ರಿಪ್ಪ ಸೊಲ್ಯೂಷನ್ ನೋಡ್ರಿ ಹೆಡ್ಡಿಂಗ್ ನಿಮ್ದು ಏನ್ರಿಪ್ಪ ಕ್ಯಾಲ್ಕುಲೇಟ್ ದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಆನ್ ಈಚ್ ಡ್ಯೂ ಡೇಟ್ ಅಂತ ಐತ್ರಿ ಓಕೆ ಬರ್ರಿ ಕಂಪ್ಯೂಟೇಷನ್ ಆರ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ರಿ ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಬೈ ಎ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಫಸ್ಟ್ ನೋಡ್ರಿ ಕಾಲಮ್ಸ್ ಅಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಕಾಲಮ್ ನೋಡ್ರಿ ಫಸ್ಟ್ ಡ್ಯೂ ಡೇಟ್ ಕಾಲಮ್ ಬರ್ಬೇಕು ಇದು ಡ್ಯೂ ಡೇಟ್ ಇದು ಎಲ್ಲ ಡ್ಯೂ ಡೇಟ್ ಕಾಲಮ್ ಬರ್ಬೇಕು ನೆಕ್ಸ್ಟ್ ಏನ್ರಿ ಪರ್ಸೆಂಟೇಜ್ ಆಫ್ ಅಮೌಂಟ್ ಬರ್ಬೇಕು ನೆಕ್ಸ್ಟ್ ಬರ್ರಿ ಲಾಸ್ಟ್ ಅಡ್ವಾನ್ಸ್ ಟ್ಯಾಕ್ಸ್ ಇದು 3 ಕಾಲಮ್ ಬರ್ರಿ ಪರ್ಫೆಕ್ಟ್ ಮಾಡ್ರಿ ಫಸ್ಟ್ ಬರ್ರಿ ಡ್ಯೂ ಡೇಟ್ ಕಾಲಮ್ ಫಸ್ಟ್ 15th June 2022 ಫಸ್ಟ್ ಡ್ಯೂ ಡೇಟ್ 15th June 2022 ಕರೆಕ್ಟಾ 15th June 2022 ನಾ ಹೆಂಗೆ ಫಾರ್ಮ್ ಇದು ಪರ್ಸೆಂಟೇಜ್ ಬರೀತೀವಿ ನೋಡ್ರಿ ಪರ್ಸೆಂಟೇಜ್ ಅದು ಪರ್ಫೆಕ್ಟ್ ಮಾಡ್ರಿ ಪರ್ಸೆಂಟೇಜ್ ಫಸ್ಟ್ ನೋಡ್ರಿಪ್ಪ 15% ಆಫ್ ರುಪೀಸ್ 15% ನೋಡ್ರಿ ಇಲ್ಲಿ 15 4% ಐತ್ರಿ ಎಷ್ಟ್ರಿ 4% ಐತ್ರಿ ಏನೇನ್ರಿ ಫಸ್ಟ್ ಡ್ಯೂ ಡೇಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪರ್ಸೆಂಟೇಜ್ ನೋಡ್ರಿಪ್ಪ ಫಸ್ಟ್ ಡೇಟ್ಗೆ ಫಸ್ಟ್ ಪರ್ಸೆಂಟೇಜ್ ಇಲ್ಲ 15%. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ 45%. ನೆಕ್ಸ್ಟ್ ಥರ್ಡ್ ಇನ್ಸ್ಟಾಲ್ಮೆಂಟ್ಗೆ 75%. ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ 100%. ನೆನ್ಪಿಟ್ಕೊರಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ 15%, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45%, थर्ड इंस्टॉलमेंट 75%, लास्ट फोर्थ इंस्टॉलमेंट 100%. समझ में आया? 4 इंस्टॉलमेंट है
4 इंस्टॉलमेंट के कितना फर्स्ट इंस्टॉलमेंट है ना, इसका परसेंटेज कितना 15%, सेकेंड इंस्टॉलमेंट का 45%, थर्ड इंस्टॉलमेंट का 75%, फोर्थ इंस्टॉलमेंट का कितना है 100%। ये याद रख लो परसेंटेज, 4% याद रख लो तुम लोग। फर्स्ट 15% ऑफ मेन अमाउंट 10 लाख रुपीज, एडवांस पेबल इन एडवांस, टैक्स पेबल इन एडवांस अमाउंट है 10 लाख। ओके 15% ऑफ रुपीज 10 लाख ತಗೋರಿಲೆ 15% ಆಫ್ ರುಪೀಸ್ 10 ಲ್ಯಾಕ್. ಹಾಂ ಏನು ಮಾಡ್ತೀರಿ ಈಗ 10 ಲ್ಯಾಕ್ ಇಂಟು 15%. ಹಾಂ ಎಷ್ಟು ಬಂತ್ರಿ ಈಗ 15% ಆಫ್ ರುಪೀಸ್ 10 ಲ್ಯಾಕ್ ಎಷ್ಟು ಬಂತ್ರಿ 10 ಲ್ಯಾಕ್ ಇಂಟು 15% 1,50,000 ಸೇಮ್ ಟು ಸೇಮ್ ಬರೀರಿ 1,50,000. ಎಲ್ಲಿ ಬರಿಬೇಕ್ರಿ ಹಾಂ ಓಕೆ ಇಲ್ಲಿ ಬರೀರಿ ಶಾರ್ಟ್ಕಟ್ ಬಂದ್ಬಿಡ್ತೇನೆ ರೀ ಎಷ್ಟು ರೀ 15% ಆಫ್ ರುಪೀಸ್ 10 ಲ್ಯಾಕ್ 10 ಲ್ಯಾಕ್ ಬ್ರಾಕೆಟ್ ಅಲ್ಲೇ ಎಷ್ಟು ರೀ 10 ಲ್ಯಾಕ್ ಇಂಟು 15% ಎಷ್ಟು ರೀ ಇಸ್ ಈಕ್ವಲ್ ಟು 1,50,000. ಹಾಂ ಕರೆಕ್ಟ್ ರೀ. ಹಾಂ ಫಸ್ಟ್ ಇನ್ಸ್ಟಾಲ್ಮೆಂಟ್ 15% ಆಫ್ ರುಪೀಸ್ 10 ಲ್ಯಾಕ್ 10 ಲ್ಯಾಕ್ ಇಂಟು 15% 1,50,000 ಬಂತ್ರಿ ಆನ್ಸರ್. ಇದು ಸೇಮ್ ಟು ಸೇಮ್ ಫಸ್ಟ್ ಇಲ್ಲಿ ಬರೀರಿ ಬಾಜುವಲ್ಲಿ ಅಡ್ವಾನ್ಸ್ ಟ್ಯಾಕ್ಸಲ್ಲೇ ಬರೀರಿ ಇದು 1,50,000 ಬರೀರಿ ಸೇಮ್ ಟು ಸೇಮ್. ತಿಳಿತಾ ಮುಗಿತ್ರಿ ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಮುಗಿತ್ರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಮುಗಿತ್ರಿ. ಹಾಂ ಈಗ ಬರ್ರಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಡೇಟ್ ಏನಿದ್ದು 15th ಸೆಪ್ಟೆಂಬರ್ ಅಲ್ಲ ಅದು 15th ಸೆಪ್ಟೆಂಬರ್ 2022 ಕರೆಕ್ಟಾ. 15% ಮುಗಿತ್ರಿ. ಈಗ 45% ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ 45% ಆಫ್ ರುಪೀಸ್ ಸೇಮ್ 10 ಲ್ಯಾಕ್ 10 ಲ್ಯಾಕ್ ಸೇಮ್ ಬ್ರಾಕೆಟ್ ಅಲ್ಲೇ 10 ಲ್ಯಾಕ್ ಇಂಟು 45% ಇಸ್ ಈಕ್ವಲ್ ಟು ಮಾಡ್ರಿ ಎಷ್ಟು ರೀ 10 ಲ್ಯಾಕ್ ಇಂಟು 45% ಎಷ್ಟು ರೀ 4,50,000 ಕರೆಕ್ಟಾ. ಹಾಂ ಈಗ ನೋಡ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಬಂತು ನೋಡ್ರಿ 10 ಲ್ಯಾಕ್ ಇಂಟು 15% ಅಮೌಂಟ್ ಬಂತು ರೀ ಸೇಮ್ ಟು ಸೇಮ್ ಅಮೌಂಟ್ ಬಾಜು ಬರ್ರಿ ತಿಳಿತ್ರಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ ಅಮೌಂಟ್ 45 ತಗೋಬೇಕು 45% ಆಫ್ ರುಪೀಸ್ 10 ಲ್ಯಾಕ್ ಎಷ್ಟು ಬಂತು ರೀ 10 ಲ್ಯಾಕ್ ಇಂಟು 45% 4,50,000 ಬಂತು ರೀ. ಈಗ ನೋಡ್ರಿ ಪಾ ಲೆಸ್ ಅಂತ ಮಾಡ್ಬೇಕು ಏನ್ರಿ ಲೆಸ್ ಅಂತ ಮಾಡ್ಬೇಕು ಲೆಸ್ ಏನು ಲೆಸ್ ಮಾಡ್ತೀರಿ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೆಸ್ ಮಾಡ್ರಿ ತಿಳಿತ್ರಿ. ಫಸ್ಟ್ ನೋಡ್ರಿ ಇಲ್ಲೇ 15th ಜೂನ್ ಬರೀರಿ 15% ಆಫ್ ರುಪೀಸ್ 10 ಲ್ಯಾಕ್ ಬರೀರಿ 1,50,000 ಬಂತ್ರಿ ಸೇಮ್ ಅಮೌಂಟ್ ಬಾಜು ಬರ್ರಿ. ಓಕೆ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಸೆಕೆಂಡ್ ಡೇಟ್ ಬರೀರಿ ಸೇಮ್ 45% ಆಫ್ ರುಪೀಸ್ 10 ಲ್ಯಾಕ್ ಮಾಡ್ರಿ 4,50,000 ಬಂತ್ರಿ ಆನ್ಸರ್. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ರಿ ಏನ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೆಸ್ ಮಾಡ್ರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿರೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಇದೆಲ್ಲ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿರೋದು ಎಷ್ಟು ಬಂತ್ರಿ ಇದು 1 ಲ್ಯಾಕ್ ಅದು ಲೆಸ್ ಮಾಡ್ರಿ. ಎಷ್ಟು ಬಂತ್ರಿ ಇದು ಎಷ್ಟು ಬಂತ್ರಿ 3 ಲ್ಯಾಕ್ ಅಲ್ಲ ಸಾರಿ ಎಷ್ಟು ರೀ 3,50,000 ಅಲ್ಲ 3,50,000 3,50,000 ಬಂತ್ರಿ 3,50,000 ಸೇಮ್ ಅಮೌಂಟ್ ಬಾಜು ಬರ್ರಿ 3,50,000 ತಿಳಿತಾರಲ್ಲ ಈ ಥರ ಮಾಡ್ಬೇಕ್ರಿ. ಫಸ್ಟ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಸೆಕೆಂಡ್ 45 ತಗೋರಿ ಆಮೇಲೆ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತೆ ನೋಡ್ರಿ ಇದು ಲೆಸ್ ಮಾಡ್ರಿ 1 ಲ್ಯಾಕ್ 3,50,000 ಬಂತ್ರಿ ಸೇಮ್ ಅಮೌಂಟ್ ಬಾಜು ಬರ್ರಿ ಮುಗೈತ್ರಿ ಇದು.
ಈಗ ನೆಕ್ಸ್ಟ್ 15th ಡಿಸೆಂಬರ್ ಅಲ್ಲ, ಈಗ 15th ಡಿಸೆಂಬರ್ 2022 ಕರೆಕ್ಟಾ? ಸೇಮ್ ರೀ, 15%, 45%, 45%, 45% ಆಫ್ rupees 10 lakh, 10 lakh, ಹಾಂ ಬ್ರ್ಯಾಕೆಟಲ್ಲೇ 10 lakh ಇಂಟು 45 ಡಿವೈಡೆಡ್ ಬೈ 100 ಎಷ್ಟು ಬಂತು ರೀ? 4,50,000 ಬಂತು ರೀ. ಸಾರಿ 75 ಅಲ್ಲ, ಇಲ್ಲೇ ನಾನು ಮಿಸ್ಟೇಕ್ ಮಾಡೇನು ರೀ. 75% ಮಾಡಿರಿ ನೋಡ್ರಿ. 15%, 45%, 75% ಆಫ್ rupees 10 lakh ಮಾಡಿದ್ದು ಎಷ್ಟು ರೀ? 7,50,000 ಅಲ್ಲ, 7,50,000 ಕರೆಕ್ಟ್ ರೀ. ಹಾಂ ಈಗ ಲೆಸ್ ಮಾಡಿರಿ, ಲೆಸ್. ಹಾಂ ನೋಡ್ರಿ ಏನು ಮಾಡ್ಬೇಕ್ರಿ? ಲೆಸ್. ಫಸ್ಟ್ ನೋಡ್ರಿಪ್ಪ ಸೆಕೆಂಡಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮುಗಿತ್ರಿ. ಈಗ ಇಲ್ಲಿ ಥರ್ಡಲ್ಲೇ ನೋಡ್ರಿಪ್ಪ, ಥರ್ಡಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಬೇಕು. ತಿಳಿತ್ರಿ ನಿಮಗೆ? ನೋಡ್ರಿ ಇಲ್ಲೇ ಇದು ಥರ್ಡ್ ಒಳಗೆ, ಥರ್ಡ್ ಐತಲ್ಲ, ಆ್ಯಕ್ಚುಲಿ ಥರ್ಡ್ ಐತಲ್ಲ, ಇಲ್ಲಿ 75 ಒಳಗೆ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿಲ್ರಿ ನೀವು, ಅದು ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇದು ಲೆಸ್ ಮಾಡ್ಬೇಕಿಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಬೇಕಿಲ್ಲ. ಬ್ರ್ಯಾಕೆಟಲ್ಲೇ ಬರೀರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ರೀ? ಫಸ್ಟ್ ಇನ್ಸ್ಟಾಲ್ಮೆಂಟ್ 1 lakh. ಮತ್ತೆ ಇನ್ನೊಂದ್ಸಲ ಬರೀರಿ, ಇದು 1 lakh ಕರೆಕ್ಟಾ? ಆಮೇಲೆ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ರೀಪ್ಪ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಈಗ 2 lakh ಕರೆಕ್ಟಾ? ಹಾಂ 1 lakh ಪ್ಲಸ್ 2 lakh ಎಷ್ಟು ರೀಪ್ಪ? ಈಗ 3 lakh. 3 lakh ಇಲ್ಲಿ ಲೆಸ್ ಮಾಡಿರಿ. ಎಷ್ಟು ಬಂತು ರೀ? 4,50,000. ಸಾರಿ ಇಲ್ಲಿ ಬರೋಂಗಿಲ್ಲ. 4,50,000 ಬಂತು ರೀ. ಸೇಮ್ ಟು ಸೇಮ್ ಬಾಜು ಬರ್ರಿ, 4,50,000. ತಿಳಿತ್ರಿ ನಿಮಗೆ? 15%, 45%, 75% ತೊಗೋಬೇಕ್ರಿ. ಆಮೇಲೆ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿರಿ ನೀವು, ಅದು ತೊಗೋಬೇಕು. ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀರಿ ಈಗ, ಅದು ತೊಗೋಬೇಕು. ಫಸ್ಟ್ ಪ್ಲಸ್ ಸೆಕೆಂಡ್ 3 lakh ಅಂತ ಬರೀರಿ. ಇಲ್ಲೇ ಫಸ್ಟ್ ಒಳಗೆ ಏನೂ ಇಲ್ಲ, ಸೆಕೆಂಡ್ ಒಳಗೆ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕು, ಸೆಕೆಂಡ್ ಒಳಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಬೇಕು. ಓಕೆ, ಥರ್ಡ್ ಒಳಗೆ ಫಸ್ಟ್ ಪ್ಲಸ್ ಸೆಕೆಂಡ್ ಲೆಸ್ ಮಾಡ್ಬೇಕಿಲ್ಲ. ಮುಗೀತಲ್ಲ? ಓಕೆ, ನೆಕ್ಸ್ಟ್ ಕ್ಲೋಸ್ ಮಾಡೋಣ್ರಿ ಇದು. ನೆಕ್ಸ್ಟ್ ಏನು ಬಾಕಿ ಐತ್ರಿ ಈಗ? 15th March ಬಾಕಿ ಐತ್ರಿ ಈಗ. 15th March 2022 ಬಾಕಿ ಐತ್ರಿ. ಸೇಮ್ ರೀ. ಎಷ್ಟು ರೀ? 15%, 45%, 75%, ಈಗ 100%. 100% ಆಫ್ rupees 10 lakh. ಹಾಂ ಬ್ರ್ಯಾಕೆಟಲ್ಲೇ 10 lakh, 10 lakh ಇಂಟು 100% ಮಾಡ್ರಿ. ಎಷ್ಟು ರೀ? 10 lakh ಇಂಟು 100% 10 lakh. ಹಾಂ ಈಗ ಲೆಸ್ ನೋಡ್ರಿ ಇಲ್ಲೇ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲೇ ನೀವು ಸೆಕೆಂಡ್ ಡೇಟಲ್ಲೇ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ಲೆಸ್ ಮಾಡಿರಿ ಇಲ್ಲೇ. ಥರ್ಡ್ ಒಳಗೆ ಫಸ್ಟ್ ಪ್ಲಸ್ ಸೆಕೆಂಡ್ ಲೆಸ್ ಮಾಡಿರಿ, ಹೌದಲ್ಲ? ಫಸ್ಟ್ ಪ್ಲಸ್ ಸೆಕೆಂಡ್ ಲೆಸ್ ಮಾಡಿರಿ. ಈಗ ಲಾಸ್ಟ್ ಒಳಗೆ ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್ ಲೆಸ್ ಮಾಡ್ಬೇಕಿಲ್ಲ ಎಲ್ಲ. ಆ ಥರ ಆಯ್ತು ನೋಡ್ರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಥರ್ಡ್ ಇನ್ಸ್ಟಾಲ್ಮೆಂಟ್.
ಥರ್ಡ್ ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡ್ಬೇಕು ಈಗ ಮಾಡ್ರಿ ಬ್ರಾಕೆಟಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಈಗ 1 lakh ಆಮೇಲೆ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಈಗ 2 lakh ಜಗ ಸಾಲಂಗಿಲ್ಲ ಇಲ್ಲೇ ಬರ್ಬಿಡ್ತೇನೆ ರೀ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಈಗ 2 lakh ಪ್ಲಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಈಗ 3 lakh ಮಾಡ್ರಿ ಈಗ 1 lakh ಪ್ಲಸ್ 2 lakh ಪ್ಲಸ್ 3 lakh ಎಷ್ಟು ರೀ 6 lakh ಅಲ್ಲ 6 lakh ರೀ ಈಗ 10 lakh ಮೈನಸ್ 6 lakh ಎಷ್ಟು ಬಂತ್ರಿ 4 lakh ಇದು 4 lakh ಎಲ್ಲಿ ಬರಿಬೇಕ್ರಿ ಬಾಜು 4 lakh ಈಗ ನಿಮ್ದು ಆನ್ಸರ್ ಮುಗೀತ್ರಿ ಈಗ ಮಾಡ್ರಿಪ್ಪ 1,50,000 ಪ್ಲಸ್ 3,50,000 ಎಷ್ಟು ರೀ 4 lakh 5 lakh ಇದೆಲ್ಲ ಮಾಡ್ರಿ ಇದು ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ರೀ ಇದು ಟೋಟಲ್ ಏನ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಓಕೆ ತಿಳಿತ್ರಿ ಏನು ಡೌಟ್ಸ್ ಈ ಥರ ಮಾಡ್ಬೇಕು ನೋಡ್ರಿಪ್ಪ ಅಡ್ವಾನ್ಸ್ ಟ್ಯಾಕ್ಸ್ ಏನು ಡೌಟ್ಸ್ ಈ ಥರ ಮಾಡ್ಬೇಕ್ರಿ ಏನು ಡೌಟ್ಸ್ ನೋಡ್ರಿಪ್ಪ ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಬೈ ಎ ಲಿಮಿಟೆಡ್ ಎ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಬರಿಬೇಕ್ರಿ ಫಸ್ಟ್ ಕಾಲಮ್ ಏನ್ರಿಪ್ಪ ಡ್ಯೂ ಡೇಟ್ ಸೆಕೆಂಡ್ ಕಾಲಮ್ ಏನ್ರಿಪ್ಪ ಪರ್ಸೆಂಟೇಜ್ ಆಫ್ ಅಮೌಂಟ್ ನೆಕ್ಸ್ಟ್ ಲಾಸ್ಟ್ ಒನ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಬರಿಬೇಕು ಓಕೆ ಬರ್ರಿ ಫಸ್ಟ್ ನೋಡ್ರಿಪ್ಪ ಫಸ್ಟ್ ಇನ್ಸ್ಟಾಲ್ಮೆಂಟ್ 15th June 2022 ಅಂತ ಬರಿಬೇಕು ಇಲ್ಲಿ ಪರ್ಸೆಂಟೇಜ್ ನಾ ಹಿಡಿದು ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 15%, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45%, ಥರ್ಡ್ ಇನ್ಸ್ಟಾಲ್ಮೆಂಟ್ 75%, ಫೋರ್ತ್ ಇನ್ಸ್ಟಾಲ್ಮೆಂಟ್ 100%. ಓಕೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ 15% ಆಫ್ ರುಪೀಸ್ 10 lakh ಅಂತ ಬರೀರಿ. ಬ್ರಾಕೆಟಲ್ಲಿ 10 lakh ಇಂಟು 15% ಇಸ್ ಈಕ್ವಲ್ ಟು 1,50,000. ಇಲ್ಲಿ ಏನು ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಅಮೌಂಟ್ ಬರೀರಿ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 15th September 2022 ಬರೀರಿ. ಎಷ್ಟು ರೀ ರೇಟ್? 45% ಆಫ್ ರುಪೀಸ್ 10 lakh ಇಂಟು 45% 4,50,000. ನಾ ಏನು ಹೇಳಿದ್ವಿ ನಿಮಗೆ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲ ಇದು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿಬಿಡ್ರಿ. ಇಲ್ಲಿ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿರಿ. ಎಷ್ಟು ರೀ? 1 lakh ಲೆಸ್ ಮಾಡಿರಿ, 3,50,000 ಸೇಮ್ ಟು ಸೇಮ್ ಬಾಜು ಬರ್ರಿ. ಓಕೆ, ಮುಗೀತಲ್ಲ? ಹಾಂ, ನೆಕ್ಸ್ಟ್ ಬರ್ರಿ ಥರ್ಡ್ ಇನ್ಸ್ಟಾಲ್ಮೆಂಟ್ 15th December 2022. ಎಷ್ಟು ರೀ? ರೇಟ್ ಆಫ್ 75% ಆಫ್ ರುಪೀಸ್ 10 lakh ಇಂಟು 75% 7,50,000. ಈಗ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ನೀವು ಲೆಸ್ ಮಾಡಿಬಿಟ್ರಿ, ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡಿರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಈಗ ಯಾವ ಬಾಕಿ ಐತ್ರಿ? ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಐತ್ರಿ. ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1 lakh, ಫಸ್ಟ್ ಇನ್ಸ್ಟಾಲ್ಮೆಂಟ್ 1 lakh ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2 lakh, 1 + 2 3 lakh ಲೆಸ್ ಮಾಡಿರಿ, ಸೇಮ್ ಅಮೌಂಟ್ ಬರಲಿಲ್ಲ. ನೆಕ್ಸ್ಟ್ ಬರ್ರಿ ಲಾಸ್ಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ 15th March 23 ಅಲ್ಲ, ಅದು 15th March 23. ಹಾಂ, ಎಷ್ಟು ರೀ ಪರ್ಸೆಂಟ್? 100% ಆಫ್ ರುಪೀಸ್ 10 lakh 10 lakh ಬಂತು ರೀ. ಲೆಸ್ ಫಸ್ಟ್ ಏನ್ರಿ ನೋಡ್ರಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತ್ರಿ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಐತ್ರಿ ಪ್ಲಸ್ ಬಾಕಿ ಐತ್ರಿ, ಥರ್ಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಐತ್ರಿ, ಪ್ಲಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಾಕಿ ಐತ್ರಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ 1 lakh, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2 lakh, ಥರ್ಡ್ ಇನ್ಸ್ಟಾಲ್ಮೆಂಟ್ 3 lakh. ಎಲ್ಲ ಲೆಸ್ ಮಾಡಿರಿ, 6 lakh ಬಂತು ರೀ. ಇದು ಮಾಡಿರಿ 4 lakh ಬಂತು ರೀ. ಇಲ್ಲ ಸೇಮ್ ಅಮೌಂಟ್ ಬಾಜು ಬರ್ರಿ. ಇದು ಏನ್ರಿ ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ पेएबल. समझ में आप लोगों को? कैलकुलेशन ऑफ एडवांस टैक्स पेएबल बाय ए प्राइवेट लिमिटेड बैंगलोर फॉर द असेसमेंट ईयर 23-24. फर्स्ट कॉलम क्या हमारा ड्यू डेट, सेकंड कॉलम क्या हमारा परसेंटेज ऑफ अमाउंट करके है, थर्ड कॉलम हमारा एडवांस टैक्स करके है. वहाँ पे कितने इंस्टॉलमेंट रहते हैं? यहाँ पे 4 इंस्टॉलमेंट रहते हैं. 4 इंस्टॉलमेंट में पहले वाले का परसेंटेज कितना फिक्स? 15%, सेकंड वाले का 45%, थर्ड वाले का 75%, फोर्थ वाले का 100%. याद रख लो परसेंटेज है. पहला ड्यू डेट है 15th June 2022 करके है. ओके, कितना परसेंट बोला तो तुम्हारे को? पहला इंस्टॉलमेंट 15% ऑफ रुपीज़ कितना दिया अमाउंट यहाँ पे? टोटल 10 lakh करके 10 lakh कर लो. कितना? 15% और 10 lakh कर लो, कितना? 1,50,000. यहाँ पे कुछ भी लेस करने मत जाओ, सेम अमाउंट बाजू लिखो. यहाँ पे हो गया. नेक्स्ट है सेकंड इंस्टॉलमेंट है, ओके लिख लो. कितना परसेंट बोला था तुम्हारे को? 45% ऑफ रुपीज़ 10 lakh, कितना? 4,50,000. इसमें से, हाँ इसमें से लेस करना भी. लेस
पहला वाला इंस्टॉलमेंट लेस करो, फर्स्ट इंस्टॉलमेंट लेस करो, कितना है 1 लाख, लेस करे कितना अमाउंट आया 3,50,000, सेम अमाउंट बाजू लिखो, हो गया। नेक्स्ट थर्ड इंस्टॉलमेंट 15 दिसंबर 22, कितना परसेंटेज है 75, निकालो कितना था 7,50,000। अब इसमें से लेस करना, लेस कौन सा, पहले तो तुम्हें कौन सा इंस्टॉलमेंट पे करे, फर्स्ट इंस्टॉलमेंट, अब बचा कौन सा प्लस सेकंड, यहाँ पे क्या करना बोला, फर्स्ट इंस्टॉलमेंट में ऑलरेडी यहाँ पे लेस करे है, फिर एक बार करना फर्स्ट प्लस सेकंड करना, यहाँ पे फर्स्ट इंस्टॉलमेंट प्लस बाजू कौन सा बचा अभी सेकंड इंस्टॉलमेंट डाला यहाँ पे, फर्स्ट इंस्टॉलमेंट 1 लाख प्लस सेकंड इंस्टॉलमेंट 2 लाख डाला यहाँ पे, कितना था 3 लाख, लेस करे कितना 4,50,000, सेम अमाउंट बाजू लिखो, हो गया। नेक्स्ट लास्ट इंस्टॉलमेंट 15 मार्च 23, कितना परसेंट है लास्ट इंस्टॉलमेंट को 100% ऑफ 10 लाख, कितना है 10 लाख आया, लेस यहाँ पे कितना फर्स्ट इंस्टॉलमेंट पे करे से है, सेकंड इंस्टॉलमेंट पे करे से है, बचा कितना थर्ड इंस्टॉलमेंट बचा, थर्ड इंस्टॉलमेंट पे करो अभी 1 लाख प्लस 2 लाख प्लस 3 लाख, 1 प्लस 2 प्लस 3 कितना होता 6 लाख, 10 माइनस 6 है कितना था 4 लाख, सेम 4 लाख बाजू लिखो, यहाँ पे तुम्हारा सोल्यूशन खत्म हुआ, इतना ईजी है। कुछ डाउट्स है? कुछ डाउट्स है तो पूछो। ಸಾರಿ ಕ್ಲಾಸ್ ನೇ है क्लास में रहने तो क्लास में पूछे थे ओके क्लास नागिल्री ना इल्लांದ್ರೆ क्लास ना ಕೇಳ್ತಿದ್ರಿ ಡೌಟ್ಸ್ ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ಓಕೆ ಬಿ prepare for this problem we will see thank you take the screenshot हाँ ಈಗ ಬರ್ರಿ ಸೆಕೆಂಡ್ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ್ರಿ ಆಲ್ಸೋ ಇಂಪಾರ್ಟೆಂಟ್ ಐತ್ರಿ ಮಿಸ್ಟರ್ ಮಹೇಶ್ ಇಸ್ 56 years old provided you the information of his total income rupees 32,10,000 calculate his tax liability for the assessment year 23-24 ಅಂತ ಕ್ವೆಶ್ಚನ್ ಐತ್ರಿ ಓಕೆ ಅವ್ರದ್ದು ಟೋಟಲ್ ಇನ್ಕಮ್ ಐತ್ರಿ ನಮ್ಮ ಕಡೆ ಏನ್ರಿ ಟೋಟಲ್ ಇನ್ಕಮ್ ಎಷ್ಟ್ರಿ 32,10,000 ಏನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿಪ್ಪ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಹಾಂ ಅವ್ರದ್ದು ಏಜ್ ಎಷ್ಟ್ರಿಪ್ಪ 56 ಇಯರ್ಸ್ ಮೀನ್ಸ್ ನಿಮ್ಗೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗೊತ್ತೈತ್ರಿ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇನ್ಕಮ್ ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ಸ್ ಪರ್ಫೆಕ್ಟ್ ಮಾಡ್ರಿ ಇದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಸ್ಲ್ಯಾಬ್ಸ್ ಹಾಂ ಮೇಲ್ ಆರ್ ಫಿಮೇಲ್ ಲೆಸ್ ದ್ಯಾನ್ 60 years ಮೇಲ್ ಆರ್ ಫಿಮೇಲ್ ಲೆಸ್ ದ್ಯಾನ್ 60 years ಅಪ್ ಟು rupees 2,50,000 ನಿಲ್ exempted ಆಮೇಲೆ 2,50,000 to 5 lakh 5% ತಿಳಿತ್ರಿ ಆಮೇಲೆ 5 lakh to 10 lakh 20% 10 lakh and above 30% ಓಕೆ ಇದು ಸ್ಲ್ಯಾಬ್ ಆಮೇಲೆ ಮೇಲ್ ಆರ್ ಫಿಮೇಲ್ ಮೋರ್ ದ್ಯಾನ್ 60 years ಬಟ್ ಲೆಸ್ ದ್ಯಾನ್ 80 years ಅವರಿಗೆ ಅಪ್ ಟು rupees 3 lakh exempted ಆಮೇಲೆ 3 lakh to 5 lakh 5% ಆಮೇಲೆ 5 lakh to 10 lakh 20% then 10 lakh and above 30% next male or female more than 80 years ಅವರಿಗೆ up to rupees 5 lakh exempted ಏನಂದ್ರೆ nil next 5 lakh to 10 lakh 20% 10 lakh and above 30% ರೇಟ್ ಅದು ನೆನ್ಪಿಟ್ಕೋರಿಪ್ಪ ಇದು ಎಲ್ಲ ಪರ್ಫೆಕ್ಟ್ ಮಾಡ್ರಿ ಈಗ ಲೆಸ್ ದ್ಯಾನ್ 56 years ಇದು ಚಾಲೂ ಮಾಡೋಣ್ರಿ ಏನಿದು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲ ಅದು ಸೊಲ್ಯೂಷನ್ ಒಳಗೆ ಇಲ್ಲೇ ಮಾಡ್ತೇನೆ ರೀ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಯಾರ್ದರಿದು ಮಿಸ್ಟರ್ Mahesh for the assessment year 23-24 ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದು ಲೈನ್ಸ್ ಎಲ್ಲ ಬ್ಯಾಡ್ ಬಿಡ್ರಿ ನಾ ಪರ್ಫೆಕ್ಟ್ ಲೈನ್ ಮಾಡ್ತೇನೆ ರೀ ಆಮೇಲೆ ಬೇಡ ನೆಕ್ಸ್ಟ್
ಓಕೆ ಪರ್ಟಿಕ್ಯುಲರ್ಸ್ ರುಪೀಸ್ ಬರ್ಬೇಕ್ರಿ. ರುಪೀಸ್ ಓಕೆ. ಫಸ್ಟ್ ಏನು ಕೊಟ್ಟಾರಿ ಇರ್ಬೋದು? ಟೋಟಲ್ ಇನ್ಕಮ್. ನಮ್ಮ ಕಡೆ ಇನ್ಫಾರ್ಮೇಶನ್ ಬರೀ ಟೋಟಲ್ ಇನ್ಕಮ್ ಇನ್ಫಾರ್ಮೇಶನ್ ಐತ್ರಿ. ಟೋಟಲ್ ಇನ್ಕಮ್ ಎಷ್ಟು ಐತ್ರಿಪ್ಪ? 32,10,000. 32,10,000 ಕರೆಕ್ಟಾ? ಹಾಂ, ಈಗ ನೋಡ್ರಿಪ್ಪ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ ನಾವು. ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ ಅಂತ. ಟ್ಯಾಕ್ಸ್ ಲ್ಯಾಬ್ ಐತ್ರಿ, ಲೆಸ್ ದ್ಯಾನ್ 60 years ಅಲ್ಲ, ಟ್ಯಾಕ್ಸ್ ಲ್ಯಾಬ್. ಆ ಟ್ಯಾಕ್ಸ್ ಲ್ಯಾಬ್ ನೋಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಟ್ಯಾಕ್ಸ್ ಲ್ಯಾಬ್ ನೋಡಿ ಅಪ್ ಟು ರುಪೀಸ್ 2,50,000 ಅಪ್ ಟು ರುಪೀಸ್ 2,50,000 ಎಷ್ಟ್ರಿಪ್ಪ ಅದು? ಅಪ್ ಟು ರುಪೀಸ್ 2,50,000 is exempted. Next rupees 2,50,000 to rupees 5 lakh. To rupees 5 lakh is ಎಷ್ಟು ಪರ್ಸೆಂಟ್ ರೀ? 5%. 5%. ನೆಕ್ಸ್ಟ್ rupees 5 lakh to rupees 10 lakh. 10 lakh is 20%. Next rupees 10 lakh above. Rupees 10 lakh above is 30%. ಇದು ಟ್ಯಾಕ್ಸ್ ಸ್ಲ್ಯಾಬ್ ಇದು. ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇದು ಪರ್ಫೆಕ್ಟ್ ಮಾಡ್ರಿ. ಇದು ಲೆಸ್ ದ್ಯಾನ್ 60 years ಐತ್ರಿ. ಇದು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ರೀಪ್ಪ. ಬರ್ರಿ ಅಪ್ ಟು ರುಪೀಸ್ ನೋಡ್ರಿ, ಇಲ್ಲೇ 10 lakh ನಿಮ್ದು ಟೋಟಲ್ ಇನ್ಕಮ್ ನೋಡ್ರಿ. 10 lakh ನಿಮ್ದು ಟೋಟಲ್ ಇನ್ಕಮ್ 10 lakh ಜಾಸ್ತಿ ಐತ್ರಿ. ಏನು ಟೆನ್ಷನ್ ಇಲ್ಲ, ಶಾರ್ಟ್ಕಟ್ ಟ್ರಿಕ್ ಹೇಳ್ಬಿಡ್ತೇನೆ ರೀ. ಇಲ್ಲೇ ಅಬೌಟ್ 10 lakh ಐತ್ರಿ. ಇಲ್ಲಿ ಅಬೌಟ್ 10 lakh ನಿಮ್ದು ಇನ್ಕಮ್ ನೋಡ್ರಿ. ಟೋಟಲ್ ಇನ್ಕಮ್ 10 lakh ಜಾಸ್ತಿ ಐತ್ರಿ. ನಿಮ್ದು ಇಲ್ಲಿ ನೋಡ್ರಿ 10 lakh ಐತ್ರಿ. ಅಲ್ಲಿ ನಿಮ್ದು ಇನ್ಕಮ್ ನೋಡ್ರಿ 10 lakh ಜಾಸ್ತಿ ಐತ್ರಿ. ಟೆನ್ಷನ್ ತಗೋಬೇಡ್ರಿ. 10 lakh ಜಾಸ್ತಿ ಇನ್ಕಮ್ ಬಂದ್ರಿ ನಿಮ್ದು, ಟೆನ್ಷನ್ ಇಲ್ಲ. ಡೈರೆಕ್ಟ್ ರೆಡಿ ಮಸ್ತ್ ಮಾಡ್ಬೇಕ್ರಿ ಕ್ಯಾಲ್ಕುಲೇಷನ್. ಈಸಿ ಐತ್ರಿ, ಭಾಳ ಈಸಿ ಐತ್ರಿ. ಬರ್ರಿ ಅಪ್ ಟು ರುಪೀಸ್ 10 lakh 10 lakh ಜಾಸ್ತಿ ಐತ್ರಿ ಇನ್ಕಮ್. ಟೆನ್ಷನ್ ತಗೋಬೇಡ್ರಿ, ಈಸಿಯಾಗಿ ಮಾಡ್ರಿ. ಓಕೆ. 2,50,000 ಇಸ್ ಎಕ್ಸಾಮ್ ಟ್ರಿಪ್ಪ. ಎಕ್ಸಾಮ್ ಅಂತ ಬರಿಬೇಕಿಲ್ಲ. ಎಕ್ಸಾಮ್ ಅಲ್ಲ, ಅದು ಎಕ್ಸಾಮ್ ಅಂತ ಬರೀರಿಲ್ಲ. ಎಕ್ಸಾಮ್. ನೆಕ್ಸ್ಟ್ 2,50,000 to 5 lakh. ನೋಡ್ರಿ, ಸಿಂಪಲ್ ನೋಡ್ರಿಪ್ಪ. 2,50,000 to 5 lakh. ಹಾಂ, ಡಿಫ್ರೆನ್ಸ್ ಎಷ್ಟಿತ್ರಿಪ್ಪ ಇಲ್ಲೇ? 2,50,000 to 5 lakh ಅಂದರೆ ಡಿಫ್ರೆನ್ಸ್ ಎಷ್ಟ್ರಿಪ್ಪ ಇಲ್ಲೇ? ಡಿಫ್ರೆನ್ಸ್ ಎಷ್ಟ್ರಿ ಇಲ್ಲೇ ಸೆಂಟ್ರಲ್ಲೇ? 2,50,000 to 5 lakh. ಸಿಂಪಲ್ ಮಾಡಿರಿ. ನಿಮ್ಗೆ ಕ್ಯಾಲ್ಕುಲೇಷನ್ ಅಷ್ಟೇ ನಿಮಗೆ ಬೇಸಿಕ್ ಇಲ್ಲ ಅಂದರೆ ನಾನು ನಿಮಗೆ ಬೇಸಿಕ್ ಮತ್ತೆ ಹೇಳಬೇಕಂದ್ರೆ ಏನಪ್ಪ, 2,50,000 to 5 lakh ಮಟ್ಟ ಎಷ್ಟ್ರಿ ಡಿಫ್ರೆನ್ಸ್? ಇಲ್ಲಾಂದರೆ ಸುಮ್ಮನೆ ಇದು ಮಾಡಿಬಿಡ್ರಿ. 5 lakh ಮೈನಸ್ 2,50,000 ಮಾಡಿರಿ. ಎಷ್ಟ್ರಿ? 2,50,000 ಅಲ್ಲ ಡಿಫ್ರೆನ್ಸ್. 2,50,000 to 5 lakh ಡಿಫ್ರೆನ್ಸ್ ಎಷ್ಟ್ರಿಪ್ಪ? 2,50,000. ಇಲ್ಲಾಂದರೆ ಅದು ಮಾಡಕ್ಕೆ ಬರಂಗಿಲ್ಲ ರೀ ನಮಗೆ ಸರ್. ಅಂದ್ರೆ ಏನು ಮಾಡ್ತೀರಿ ಅವಾಗ? 5 lakh ಮೈನಸ್ 2,50,000 ಮಾಡಿಬಿಡ್ರಿ. 5 lakh ಮೈನಸ್ 2,50,000 ಮಾಡಿರಿ. ಎಷ್ಟ್ರಿ? 2,50,000 ಬಂತ್ರಿ. ಡಿಫ್ರೆನ್ಸ್ ನೋಡ್ಬೇಕು ಬರೀ. ಡಿಫ್ರೆನ್ಸ್ ಎಷ್ಟಿದ್ರಿಪ್ಪ? 2,50,000 ಐತ್ರಿ. 2,50,000 ಹೌದಲ್ಲ? 2,50,000 5 lakh ಮೈನಸ್ 2,50,000 ಮಾಡಿರಿ. ಇಲ್ಲಾಂದರೆ 2,50,000 ಮತ್ತು 5 lakh ಒಳಗೆ ಡಿಫ್ರೆನ್ಸ್ ಎಷ್ಟ್ರಿಪ್ಪ? 2,50,000. ಈಗ 2,50,000 ಮೇಲೆ 5% ಮಾಡಿರಿ. 2,50,000 ಮೇಲೆ 5% ಮಾಡಿರಿ. ಸಿಂಪಲ್ ಆಗಿ ಹೇಳ್ತೀವಿ ನೋಡ್ರಿಪ್ಪ ಇಲ್ಲೇ. 2,50,000 ಮತ್ತು 5 lakh ಒಳಗೆ ಡಿಫ್ರೆನ್ಸ್ ಎಷ್ಟೈತ್ರಿಪ್ಪ? 2,50,000. ಯಾರಿಗೆ ತಿಳಿತೀರಿ ಅವ್ರಿಗೆ ತಿಳಿತೀರಿ. ಯಾರಿಗೆ ತಿಳಂಗಿಲ್ಲ ನೋಡ್ರಿ ಅವ್ರಿಗೆ ಏನು ಮಾಡಿರಿ, ಅವರು ನೀವು ಏನು ಮಾಡಿರಿಪ್ಪ? 5 lakh ಮೈನಸ್ 2,50,000 ಮಾಡಿರಿ. ಎಷ್ಟು ಬಂತ್ರಿ? 2,50,000 ಬಂತಲ್ಲ? ಓಕೆ. 2,50,000 ಇಂಟು ರೇಟ್ ಎಷ್ಟ್ರಿಪ್ಪ? 5% ಮಾಡ್ರಿ. ಎಷ್ಟ್ರಿ? 2,50,000 ಇಂಟು 5% ಎಷ್ಟು ಬಂತು ರೀ? 12,500 ಬಂತು ರೀ. ಕರೆಕ್ಟಾ? ಹಾಂ, ಈಗ ನೋಡ್ರಿಪ್ಪ,
5 ಲ್ಯಾಕ್ ಮತ್ತು 10 ಲ್ಯಾಕ್ ಒಳಗೆ ಡಿಫ್ರೆನ್ಸ್ ಎಷ್ಟೈತಿ ರೀ 5 ಲ್ಯಾಕ್. ಯಾರಿಗೆ ತಿಳಂಗಿಲ್ಲ ನೋಡ್ರಿ ಅವ್ರಿಗೆ ಅವರು ಏನು ಮಾಡ್ರಿ 10 ಲ್ಯಾಕ್ ಮೈನಸ್ 5 ಲ್ಯಾಕ್ ಮಾಡ್ರಿ ಎಷ್ಟು ರೀ 5 ಲ್ಯಾಕ್. ಇಂಟು ರೇಟ್ ಎಷ್ಟ್ರಿಪ್ಪ 20% ಮಾಡ್ರಿ. 5 ಲ್ಯಾಕ್ ಇಂಟು 20% ಮಾಡ್ರಿ ಎಷ್ಟು ರೀ 1 ಲ್ಯಾಕ್ ಅಲ್ಲ 1 ಲ್ಯಾಕ್ ಬಂತು ರೀ. ಹಾಂ ನೆಕ್ಸ್ಟ್ ಏನ್ರಿಪ್ಪ ಅಬೌಟ್ 10 ಲ್ಯಾಕ್ ಐತೆ ರೀ. ಅಬೌಟ್ 10 ಲ್ಯಾಕ್ ಮೇಲೆ ನೋಡಿ 30%. ಸಿಂಪಲ್ ಟೆಕ್ನಿಕ್ ಹೇಳ್ತೀವಿ ನೋಡ್ರಿಪ್ಪ ಇಲ್ಲೇ. ಅಬೌಟ್ 10 ಲ್ಯಾಕ್ ನಿಮ್ದು ಇನ್ಕಮ್ ಎಷ್ಟು ಐತೆ ರೀ 32,10,000 ಐತೆ ರೀ. 32,10,000 10 ಲ್ಯಾಕ್ಕಿಂತ ಜಾಸ್ತಿ ಐತ್ರಿ ಹೌದಲ್ಲ. ನಿಮ್ದು ಇನ್ಕಮ್ 32,10,000 10 ಲ್ಯಾಕ್ಕಿಂತ ಜಾಸ್ತಿ ಐತ್ರಿ ಹೌದಲ್ಲ. 10 ಲ್ಯಾಕ್ಕಿಂತ ಜಾಸ್ತಿ ಐತ್ರಿ. ಓಕೆ ಈಗ ಏನು ಮಾಡ್ತೀರಿ 32,10,000 ಮೈನಸ್ 10 ಲ್ಯಾಕ್ ಮಾಡ್ರಿ. ಎಷ್ಟು ಡಿಫ್ರೆನ್ಸ್ ಬಂತೀರಿಪ್ಪ 32,10,000 ಮೈನಸ್ 10 ಲ್ಯಾಕ್ ಮಾಡ್ರಿ. ಎಷ್ಟು ಡಿಫ್ರೆನ್ಸ್ 22,10,000 ಅಲ್ಲ ಡಿಫ್ರೆನ್ಸ್ ಅದು. 32,10,000 ಮೈನಸ್ 10 ಲ್ಯಾಕ್ ಮಾಡ್ರಿ ಎಷ್ಟು ರೀ 22,10,000. 22,10,000 ಇಂಟು ರೇಟ್ ಎಷ್ಟ್ರಿಪ್ಪ 30% ಮಾಡ್ರಿ ಎಷ್ಟು ರೀ 22,10,000 ಇಂಟು 30% ಎಷ್ಟು ರೀ 6,63,000 ಕರೆಕ್ಟಾ. ಹಾಂ ಈಗ ಆ್ಯಡ್ ಮಾಡ್ರಿ ಎಲ್ಲ. ಈಗೆಲ್ಲ ಆ್ಯಡ್ ಮಾಡ್ರಿ 12,500 ಪ್ಲಸ್ 1 ಲ್ಯಾಕ್ ಪ್ಲಸ್ 6,63,000 ಎಷ್ಟು ರೀ 7,75,500 7,75,500 ಸೇಮ್ 7,75,500 ಇಲ್ಲೇ ಬರ್ರಿ 7,75,500. ಓಕೆ ಇದು ಏನ್ರಿ ಟೋಟಲ್ ಟ್ಯಾಕ್ಸ್. ಇದು ಏನ್ರಿ ಟೋಟಲ್ ಟ್ಯಾಕ್ಸ್. ಇದು ಏನ್ರಿ ಟೋಟಲ್ ಟ್ಯಾಕ್ಸ್. ಟೋಟಲ್ ಟ್ಯಾಕ್ಸ್. ಹಾಂ ಟೋಟಲ್ ಟ್ಯಾಕ್ಸ್ ಬಂತ್ರಿ. ಈಗೇನು ಮಾಡ್ತೀರಿ ನೀವು ಟೋಟಲ್ ಟ್ಯಾಕ್ಸ್ ಬಂತ್ರಿ ಈಗೇನು ಮಾಡ್ತೀರಿ ಆ್ಯಡ್ ಸರ್ಚಾರ್ಜ್. ಆ್ಯಡ್ ಸರ್ಚಾರ್ಜ್ ಯಾವಾಗ ಕೊಡ್ತೀರಿ ಇವ ಏನ್ರಿ ಪರ್ಸನ್ ಏನ್ರಿ ಇಂಡಿವಿಜುವಲ್ ಅಂದ್ರೆ ಏನ್ರಿ ಪರ್ಸನ್. ಮಿಸ್ಟರ್ ಮಹೇಶ್ ಮನುಷ್ಯ ಅಲ್ಲ ಏನು ಕಂಪನಿ ಅದು ಮನುಷ್ಯ. ಹಾಂ ಏನ್ರಿ ಹ್ಯೂಮನ್ ಪರ್ಸನ್ ಇಂಡಿವಿಜುವಲ್ ಅಲ್ಲ ಅದು ಇಂಡಿವಿಜುವಲ್ಗೆ ಲಿಮಿಟ್ ಐತ್ರಿ. ಸರ್ಚಾರ್ಜ್ ಕೊಡ್ಬೇಕಂದ್ರೆ ಲಿಮಿಟ್ ಐತ್ರಿ ಇಂಡಿವಿಜುವಲ್ಗೆ. ಕಂಪನಿಗೆ 1 crore ಮೇಲೆ ಕಂಪನಿಗೆ ಸರ್ಚಾರ್ಜ್ ಯಾವಾಗ ಕೊಡ್ತೀರಿ ನೀವು ಕಂಪನಿ ಬಂದ್ರಲ್ಲಿ ಸರ್ಚಾರ್ಜ್ 1 crore ಮೇಲೆ ಬರ್ಬೇಕು. ಇನ್ಕಮ್ 1 crore ಮೇಲೆ ಬಂತಲ್ರಿ ಅವರಿಗೆ ಸರ್ಚಾರ್ಜ್. ಕಂಪನಿಗೆ ಎಷ್ಟ್ರಿಪ್ಪ ಅದು ಕಂಪನಿ ಸರ್ಚಾರ್ಜ್ ಕೊಡ್ಬೇಕು. ಕಂಪನಿ ಟರ್ನ್ ಓವರ್ ಕಂಪನಿ ಇನ್ಕಮ್ ಟೋಟಲ್ ಇನ್ಕಮ್ 1 crore ಮೇಲೆ ಬಂತಲ್ರಿ ಸರ್ಚಾರ್ಜ್ ಕೊಡ್ಬೇಕು. ಹಾಂ ಬಟ್ ಇಂಡಿವಿಜುವಲ್ ಹ್ಯೂಮನ್ಸ್ ಮನುಷ್ಯ ಪರ್ಸನ್ ಇಂಡಿವಿಜುವಲ್ ಅವರಿಗೆ ಸರ್ಚಾರ್ಜ್ ಯಾವಾಗ ಕೊಡ್ತೀರಿ ಅವ್ರದ್ದು ಟೋಟಲ್ ಇನ್ಕಮ್ 50 ಲ್ಯಾಕ್ಕಿಂತ ಜಾಸ್ತಿ ಹೋಗ್ಬೇಕು. 50 ಲ್ಯಾಕ್ಕಿಂತ ಜಾಸ್ತಿ ಬಂತಲ್ರಿ ಅವರಿಗೆ ಸರ್ಚಾರ್ಜ್ ಕೊಡ್ಬೇಕು ನಾವು. ಈಗ 50 ಲ್ಯಾಕ್ಕಿಂತ ಕಮ್ಮಿ ಐತ್ರಿ ಇನ್ಕಮ್ ಸರ್ಚಾರ್ಜ್ ಕೊಡಕ್ಕೆ ಆಗೋದಿಲ್ಲ ಹೌದಲ್ಲ. ಸರ್ಚಾರ್ಜ್ ಕೊಡಂಗಿಲ್ಲ ಅವ್ರಿಗೆ ಯಾಕಂದ್ರೆ 50 ಲ್ಯಾಕ್ಕಿಂತ ಕಮ್ಮಿ ಐತ್ರಿ ಲಿಮಿಟ್. ಅವ್ರದ್ದು ಸರ್ಚಾರ್ಜ್ ಯಾವಾಗ ಕೊಡ್ಬೇಕಾ 50 ಲ್ಯಾಕ್ಕಿಂತ ಇನ್ಕಮ್ ಜಾಸ್ತಿ ಬಂತಲ್ರಿ ಆವಾಗ ಇವರು ಸರ್ಚಾರ್ಜ್ ಕೊಡ್ಬೇಕು. ಈಗ 32 ಲ್ಯಾಕ್ ಐತ್ರಿ 50 ಲ್ಯಾಕ್ಕಿಂತ ಕಮ್ಮಿ ಐತ್ರಿ ಸರ್ಚಾರ್ಜ್ ಕೊಡಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ರಿಪ್ಪ ನಿಲ್ ಡ್ಯಾಶ್ ಎಷ್ಟು ರೀ ಈಗ 7,75,500 ಬಂತು ರೀ. ಹಾಂ ಈಗೇನು ಮಾಡ್ತೀರಿ ಆ್ಯಡ್ HEC ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಟ್ ಕಿತ್ನಾ ಎಷ್ಟು ರೇಟ್ ಇದು ಫಿಕ್ಸ್ ರೇಟಾ ಎಟ್ 4% ಫಿಕ್ಸ್ ರೀ 4% ಬ್ರ್ಯಾಕೆಟಲ್ಲೇ 7,75,500 ಇಂಟು ಎಷ್ಟು ರೀ 4% ಮಾಡ್ರಿ ಎಷ್ಟು ರೀ 7,75,500 ಇಂಟು 4% ಎಷ್ಟು ರೀ 31,020 ಬಂತ್ರಿ. ಈಗ ಆ್ಯಡ್ ಮಾಡ್ರಿ 7,75,500 ಪ್ಲಸ್ 31,020 ಎಷ್ಟು ಬಂತ್ರಿ 8,06,000 8,06,520 6,520 ಬಂತ್ರಿ. ಇದು ಏನ್ರಿ ನಿಮ್ದು ಟ್ಯಾಕ್ಸ್ ಲಯಬಿಲಿಟಿ. ಬಂದ್ ನೋಡ್ರಿ ಟ್ಯಾಕ್ಸ್ ಲಯಬಿಲಿಟಿ.
ಟ್ಯಾಕ್ಸ್ लायबिलिटी बनती ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು समझ में आप लोगों को देखो ध्यान से मिस्टर महेश उसकी कौन ने ह्यूमन इंडिविजुअल पर्सन ने कंपनी नहीं इसकी एज कितनी है 56 ईयर्स लेस देन 60 ईयर्स है इसकी एज हाँ उसकी टोटल इनकम कितनी है टोटल इनकम 32,10,000 है इसकी इनकम उन्हें क्या मालूम करने के लिए पूछ रहा तुम्हारे को टैक्स लायबिलिटी मालूम करोगे किसकी पूछ रहा है ठीक है वही कैलकुलेशन ऑफ टैक्स लायबिलिटी ऑफ मिस्टर महेश फॉर द असेसमेंट ईयर 23-24 पर्टिकुलर रुपीज करके ओके क्या दिया इन्फॉर्मेशन हमारे को टोटल इनकम दिया टोटल इनकम कितना है उसका 32,10,000 लिख लो उसको डबल अंडरलाइन कर लो उसको साइड में रख लो ओके अब क्या मालूम करना टैक्स मालूम करना टैक्स हाँ यानी क्या है ह्यूमन है इंसान है पर्सन है इंडिविजुअल है कितने ईयर्स का उन्हें 56 ईयर्स टैक्स इनकम टैक्स स्लैब रेट्स तुम्हारे को मालूम है इनकम टैक्स स्लैब रेट्स चाहे तो गूगल करके देखो इनकम टैक्स स्लैब रेट्स एज वाइज आते हैं एज वाइज उसकी एज कितनी है लेस देन 60 ईयर्स है उसकी एज 56 मतलब लेस देन 60 ईयर्स उसका टैक्स स्लैब रेट्स ये है टैक्स स्लैब रेट्स उसका अप टू रुपीज टैक्स अप टू रुपीज 2,50,000 है क्या है एग्जेम्प्टेड नया था उसके पर टैक्स नया था उसके बाद में रुपीज 2,50,000 टू 5 लाख कितना है 5% है नेक्स्ट 5 लाख टू 10 लाख कितना है 20% है अबाउट 10 लाख के ऊपर जितना भी उसके ऊपर 30% है ये क्या है टैक्स स्लैब रेट्स है गूगल में तुम्हारे को मिलता है ठीक है आओ यहाँ पे क्या दिया उन्हें अबाउट 10 लाख दिया क्या दिया अबाउट 10 लाख तुम्हारी इनकम कितनी है 32,10,000 तुम्हारी इनकम 10 लाख से ज्यादा है तुम्हारी इनकम जो है देखो यहाँ पे ये 10 लाख से ज्यादा है नहीं 32 लाख है यहाँ पे कितना 10 लाख से ज्यादा है इनकम तो टेंशन लेने का नहीं मस्त कैलकुलेशन करने का बहुत इजी है अप टू रुपीज 2,50,000 क्या है एग्जाम्पल लिखो यहाँ पे ठीक है ओके 2,50,000 से 5 लाख डिफरेंस कितना था 2,50,000 और 5 लाख में डिफरेंस कितना था 2,50,000 देखो यहाँ पे 2,50,000 ना और 5 लाख में कितना डिफरेंस है 2,50,000 का अगर नहीं समझ में आ रहा तो क्या करो बोलो 5 लाख माइनस 2,50,000 करो कितना डिफरेंस आया 2,50,000 आया ना 2,50,000 इंटू रेट कितना है 5% कितना था 12,500 नेक्स्ट 5 लाख और 10 लाख में कितना डिफरेंस है 5 लाख का नहीं है समझ में आया तो 10 लाख माइनस 5 लाख करो कितना था 5 लाख इंटू कितना 20% करो 1 लाख आया नेक्स्ट अबाउ 10 लाख बोल रहे हैं 10 लाख के अबाउ मतलब तुम्हारी इनकम कितनी है 32,10,000 माइनस 10 लाख करो कितना डिफरेंस आता 22,10,000 32,10,000 माइनस 10 लाख करो कितना था 22,10,000 आता इसके पर कितना देना करते हैं 30% देना करते उसको कितना था 6,63,000 आता अब सबको ऐड करो ये ऐड करके इधर लिखो इधर लिखे यहाँ पे हो गया है वो नया था काउंट नहीं करते उसको इतना आया सेम अमाउंट इधर लिखो इसको क्या बोलते हैं टोटल टैक्स बोलते हैं इसको ठीक है ऐड इसके बाद में क्या करना ऐड सरचार्ज करना सरचार्ज कंपनी अगर कंपनी है तो सरचार्ज 1 करोड़ के ऊपर है तो सरचार्ज आता अगर कंपनी है उसकी इनकम 1 करोड़ से ज्यादा है 1 करोड़ से ज्यादा है तब उसे सरचार्ज देना कंपनी को अगर उसकी इनकम 1 करोड़ से ज्यादा है तो सरचार्ज यहाँ पे आता किसको कंपनी को अगर उन्हें ह्यूमन है पर्सन है इंडिविजुअल है उसको सरचार्ज कब देना हमें अगर उसकी टोटल इनकम 50 लाख से ज्यादा है मिस्टर महेश की इंसान नहीं इंसान अगर उसकी टोटल इनकम 50 लाख से ज्यादा है तो उसे सरचार्ज देना हमें सरचार्ज देना उसे यहाँ पे देखो उसकी इनकम कितनी है 32 लाख 50 लाख से क्या है कम है तो सरचार्ज नहीं आता इसलिए डैश ठीक है डैश डालो इसको ऐड करो इतना अच्छा अमाउंट आता सेम आता अब इसके बाद ऐड HEC हेल्थ एंड एजुकेशन सेस देना उसको कितना 4% कंपल्सरी देना 4% कौन सी ये अमाउंट के ऊपर देना उसको 4% कितना था 31,020 था ये अमाउंट को भी और ये अमाउंट को ऐड करो कितना था 8,06,520 ये क्या इसको क्या बोलते हैं टैक्स लायबिलिटी करके बोलते हैं टैक्स लायबिलिटी ठीक है ये हो गया हमारा 5 मार्क्स का क्वेश्चन थैंक यू